ನಿಮಗೆ ತಿಳಿದಿರುವಂತೆ ಕರ್ನಾಟಕ ಶಿಕ್ಷಣ ಇಲಾಖೆಯ ಪ್ರಕಾರ ಮುಂಬರುವ 10ನೇ ವಾರ್ಷಿಕ ಪರೀಕ್ಷೆಗೆ ಸುಮಾರು 8450 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಯ ಸರಮಾಲೆಯನ್ನು ಶಿಕ್ಷಣ ಇಲಾಖೆ ಹೊರಡಿಸಿದೆ. ಅವರು ತುಂಬಾ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ, ಈ 8450 ಪ್ರಶ್ನೆಗಳ ಹೊರತಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನಿತರ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಆಗ್ತಾ ಇರಬೇಕು. ಯಾಕಂದ್ರೆ ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಕೈಗೆ ಬಂದಂಗೆ ಏನೋ ಹೆಚ್ಚು ಕಮ್ಮಿ ಪ್ರಶ್ನೆಗಳಾಗ್ತಿರ್ತಾವ ಅಷ್ಟೇ ಹೊರತು. ಬಟ್ ನಾವು ಶಿಕ್ಷಣ ಇಲಾಖೆಗೆ ಪ್ರಶ್ನೆ ಮಾಡುವುದೇನೆಂದರೆ, ನೀವು ಇಂತಹ ದಾರಿದ್ರ್ಯದ ಸ್ಥಿತಿಗೆ ಯಾಕೆ ಬರ್ತಾ ಇದ್ದೀರಿ? ಕರ್ನಾಟಕ ನೀವು ಎಜುಕೇಶನಲ್ ವೈಸ್, ರಿಸಲ್ಟ್ ವೈಸ್ ಇಂಡಿಯಾದಲ್ಲಿ ಲಾಸ್ಟ್ ಪ್ಲೇಸ್ ಇರೋದು ಕರ್ನಾಟಕದಲ್ಲಿ ಲಾಸ್ಟ್ ಪ್ಲೇಸ್ ಇರೋದು ಕಲಬುರಗಿ. ನಮ್ಗೆ ಇಂಥ ವಿಷಯಗಳ ಬಗ್ಗೆ ಹೇಳ್ಕೋಬೇಕಾದ್ರೆ ಹೆಮ್ಮೆ ಆಗ್ತಾ ಇದೆ. ನಾವು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ. ಸೊ ರೀಸನ್ ಏನು, ನೀವು ರಿಸಲ್ಟ್ ನಲ್ಲಿ ಮೇಲೆ ಬರೋದ್ಬೇಕಂತ ಹೇಳ್ಬಿಟ್ಟು ಅಡ್ಡ ದಾರಿ ಹಿಡಿಸುವ ಪ್ರಯತ್ನ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಮಾನ್ಯ ಶಿಕ್ಷಣ ಸಚಿವರು ನಿಮ್ಮ ಮಕ್ಕಳು ನಿಜವಾಗ್ಲೂ ಕರ್ನಾಟಕ ಸರ್ಕಾರದ ಸಿಲೆಬಸ್ ಅನ್ನ ಸ್ಟಡಿ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ಇದೇ ಪ್ಯಾಟರ್ನ್ ಬಳಸ್ಕೊಂಡು ಎಷ್ಟರ ಮಟ್ಟಿಗೆ ಬದುಕಿನಲ್ಲಿ ಮುಂದೆ ಹೋಗಬಹುದು ಅಂತ ನೀವು ಕರೆಕ್ಟ್ ಆಗಿ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಥವಾ ಪುವರ್ ಕ್ಲಾಸ್, ಇವನ್ ರಿಚ್ ಕ್ಲಾಸಸ್ ಫ್ಯೂ ಫ್ಯಾಮಿಲೀಸ್ ಆರ್ ದೇರ್, ಅವರು ಕೂಡ ಇಂಥ ಪದ್ಧತಿಯಲ್ಲಿ ಓದ್ತಾ ಇರ್ಬೇಕಾದ್ರೆ ನೀವು ಈ ನಿರ್ಧಾರ ಏನ್ ತಗೊಳ್ತಾ ಇದ್ದೀರಿ, ಇದು ಕೇವಲ ನೆನಪಿನ ಶಕ್ತಿಯ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ನಿರ್ಧಾರ. ಇಲ್ಲಿ ಮಕ್ಕಳ ಜ್ಞಾನ, ಅವರ ಕ್ರಿಯೇಟಿವಿಟಿ ಅಥವಾ ಕ್ರಿಟಿಕಲ್ ಥಿಂಕಿಂಗ್ ಇವು ಯಾವುದೇ ರೀತಿಯಲ್ಲೂ ಕೂಡ ನೀವು ಹೊಡೆಸಿದ ಇಂತಹ ನಿರ್ಧಾರದಲ್ಲಿ ಪರಿಗಣನೆಗೆ ಬರೋಕ್ ಸಾಧ್ಯನೇ ಇಲ್ಲ. ಮಕ್ಕಳ ಭವಿಷ್ಯಕ್ಕೆ ಮಣ್ಣೆರಚುವ ಫಸ್ಟ್ ಕೆಲಸ ಅಂದ್ರೆ ಇವತ್ತು ನೀವು ಮಾಡ್ತಾ ಇರೋದು ಹೊರತು ಯಾವುದೇ ಕಾರಣಕ್ಕೂ ಇಂಥ ಸಿಸ್ಟಮ್ ಅಲ್ಲಿ ಮಕ್ಕಳ ಜ್ಞಾನ ಅನ್ನೋದು ಬಳಕೆ ಆಗೋದು ಸಾಧ್ಯವೇ ಇಲ್ಲ. ಅಂಡ್ ಐ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನೀವು ಈ ಸದ್ಯಕ್ಕೆ ಹೇಳ್ತಾ ಇರೋದು ಇದು ಕೇವಲ ಮೆಮೊರಿ ಪವರ್ ಬೇಸ್ಡ್ ಸಿಸ್ಟಮ್ ಆಫ್ ಎಕ್ಸಾಮಿನೇಷನ್, ಕೇವಲ ಮಕ್ಕಳ ನೆನಪಿನ ಶಕ್ತಿ ಮೇಲೆ ಡಿಪೆಂಡ್ ಆಗಿರೋದು ಸಿಸ್ಟಮ್. ಇದು ಎಲ್ಲಾ ಮಕ್ಕಳಿಗೂ ಕೂಡ ಇದು ಅನ್ವಯ ಆಗಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನ ಅಂತ ನಾವು ತಗೊಂಡ್ರೆ ಬಹುಶಃ ಮಕ್ಕಳು ಕಲಿತ ವಿಷಯಗಳು, ಅವರ ಗಮನಕ್ಕೆ ಬಂದ ವಿಷಯಗಳು, ಅವರ ಅನುಭವಕ್ಕೆ ತಕ್ಕ ಹಾಗೆ ಬರೆಯುವ ಕೌಶಲ್ಯದಿಂದ ಆ ಒಂದು ಉತ್ತರ ಬರೆದ್ರೆ ಅದು ಎಲ್ಲೋ ಒಂದ್ ಕಡೆ ಅವರ ಬದುಕಿಗೆ ಒಳ್ಳೆ ಮಾಡುವಂತ ಒಂದು ಅನುಕೂಲತೆ ಇದು. ಬಟ್ ನೀವು ಇವತ್ತು ಹೇಳ್ತಾ ಇರೋದು ಮೆಮೊರಿ ಪವರ್ ಅಂತ ಇದೆ. ಸೊ ಅತಿ ಕಡಿಮೆ ನೆನಪಿನ ಶಕ್ತಿ ಉಳ್ಳ ಮಕ್ಕಳು ನಿಮ್ಮಂತಹ ಪ್ರಶ್ನೆ ಪರೀಕ್ಷೆಯಲ್ಲಿ ಫೇಲ್ ಆಗಬೇಕಾಗುತ್ತೆ, ಮತ್ತು ಅತಿ ಹೆಚ್ಚಿನ ನೆನಪಿನ ಶಕ್ತಿ ಉಳ್ಳ ಮಕ್ಕಳು ಇಂತಹ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಬಟ್ ಜ್ಞಾನ ಬೇರೆ, ನೆನಪು ಬೇರೆ. ನಿಮ್ಗೆ ಗೊತ್ತಿರಲಿ, ಜ್ಞಾನ ಬೇರೆ, ನೆನಪಿನ ಶಕ್ತಿ ಬೇರೆ. ನೀವು ಇನ್ ಕೇಸಸ್ ಬಹಳಷ್ಟು ಅನಾಲಿಸಿಸ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಇತ್ತು ಅಂದ್ರೆ ಅಲ್ಲಿ ಜ್ಞಾನದ ಬಳಕೆ ಆಗುತ್ತೆ. ಆ ಮಗುವಿನ ಕೌಶಲ್ಯ, ಆ ಮಗುವಿನ ಒಂದು ಜ್ಞಾನ ಇರಬಹುದು, ಅದು ಎಕ್ಸಾಮ್ ಆನ್ಸರ್ಸ್ ಗಳಲ್ಲಿ ಪ್ರಕಟಣೆಗೊಳ್ತಾ ಇರುತ್ತೆ. ನೀವು ಬೇರೆ ದೇಶಗಳ ಬಗ್ಗೆ ವಿಚಾರ ಮಾಡಿದ್ರೆ, ನೀವು ಕರ್ನಾಟಕ ಸರ್ಕಾರ ಆಗಲಿ, ಭಾರತದ ಸರ್ಕಾರ ಆಗಲಿ, ನೀವು ವರ್ಷಕ್ಕೊಮ್ಮೆ ಬೇರೆ ಬೇರೆ ದೇಶಗಳಿಗೆ ಟ್ರಿಪ್ ಅಂತ ಹೋಗ್ತಿರ್ತೀರಿ. ಅಲ್ಲಿ ಏನ್ ಅಬ್ಸರ್ವ್ ಮಾಡ್ತಿದ್ದೀರಿ ನಮಗಂತೂ ಗೊತ್ತಿಲ್ಲ. ಅದನ್ನ ಶಿಕ್ಷಣ ಸಿಸ್ಟಮ್ ಒಂದ್ಸಲ ಅಬ್ಸರ್ವ್ ಮಾಡಿ, ಓಪನ್ ಬುಕ್ ಸಿಸ್ಟಮ್ ಅಂತ ಬಂದಿದೆ. ಓಪನ್ ಬುಕ್ ಸಿಸ್ಟಮ್ ಇನ್ ದ ಸೆನ್ಸ್, ಪರೀಕ್ಷೆ ಬರೀಬೇಕಾದ್ರೆ ಪುಸ್ತಕಗಳು ಓಪನ್ ಆಗಿರ್ತವೆ. ನಿಮ್ ಹಾಗೆ ಕದ್ದು ಮುಚ್ಚಿ ಬೇಕಾಗಿಲ್ಲ. ಅಫ್ಕೋರ್ಸ್ ನೀವು ಕಾಪಿ ಹೊಡ್ಸೋದು ಬೇಡ ಅಂತ ಹೇಳಿ ಇವತ್ತು ಹೇಳ್ತಿರ್ಬೇಕು. ಬಟ್ ಬೇರೆ ದೇಶಗಳಲ್ಲಿ ಪರೀಕ್ಷೆ ಬರೆಯುವಾಗ ಪುಸ್ತಕಗಳು ಓಪನ್ ಆಗಿಟ್ಟು ಬರೀತಾ ಇದ್ದಾರೆ. ರೀಸನ್ ಏನು, ನೆನಪಿನ ಶಕ್ತಿಯಿಂದ ಬರೆಯುವಂಥದ್ದಲ್ಲ, ಅಲ್ಲಿನ ಪಾಯಿಂಟ್ಸ್ ತಿಳ್ಕೊಂಡು ಅದನ್ನ ಅನಾಲಿಸಿಸ್ ಮಾಡಿ ಬರೆಯುವ ಶಕ್ತಿ ಆ ಮಗು ಇದೆಯೋ ಇಲ್ವೋ ಅನ್ನೋ ಚೆಕ್ ಮಾಡ್ತಾ ಇರೋದು. ಈಗ ನಮ್ಮ ದೇಶ ನೀವು ಮುಂದೆ ಬರ್ತಿರುವ ದೇಶ ಅಂತ ನಾನು ಇದೇ ಡೈಲಾಗ್ ಅನ್ನ ಸುಮಾರು 25 ವರ್ಷಗಳನ್ನು ಕೇಳ್ಕೊಂಡೇ ಬರ್ತಾ ಇದ್ದೀನಿ. ಯಾರು ಮುಂದೆ ಬಂದಾರೋ ನಮಗಂತೂ ಗೊತ್ತಿಲ್ಲ. ಬಟ್ ದಯವಿಟ್ಟು ಇಂತಹ ಅತ್ಯಂತ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಇಲ್ಲಿಂದ ಈ ರಾಜ್ಯದ ಶಿಕ್ಷಣದ ಭವಿಷ್ಯವನ್ನು ವಿಚಾರ ಮಾಡಿ, ಮತ್ತು ಇಲ್ಲಿಂದ ಮಕ್ಕಳ ಭವಿಷ್ಯ ವಿಚಾರ ಮಾಡಿ. ನೀವು ಸುಮ್ಮನೆ ರಿಸಲ್ಟ್ ನಲ್ಲಿ ಟಾಪ್ ಬರ್ಲಿಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಹಂಗಿತ್ತು ಅಂದ್ರೆ ನಾವು ಒಂದು ಜಸ್ಟ್ ಒಂದು ಸ್ಟೂಡೆಂಟ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಟಾಪ್ ಲೆವೆಲ್ ತಂದು ಬಿಡಬಹುದು. ಬಟ್ ಆ ಭವಿಷ್ಯಕ್ಕೆ ಎಷ್ಟು ಸಹಾಯವಾಗುತ್ತೆ ಅನ್ನೋದನ್ನು ನಾವು ಬಹಳಷ್ಟು ವಿಚಾರ ಮಾಡಬೇಕಾಗಿದೆ. ಪ್ಲೀಸ್ ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು.